ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಮಧ್ಯೆ ಭಾರತ ಪಾಕಿಸ್ತಾನಕ್ಕೆ 5 ನಿರ್ಬಂಧಗಳನ್ನು ಹೇರಿದೆ. ಆ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ನಿನ್ನೆ ಅಲ್ಲಿನ ವಿದೇಶಾಂಗ ಸಚಿವರು ಮಹತ್ವದ ಸಭೆ ನಡೆಸಿದ್ರು. ತಾವು ಕೂಡ ಭಾರತಕ್ಕೆ ಗಡಿ ಬಂದ್ ಮಾಡೋದಾಗಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅಲ್ಲದೆ ಕ್ಷಿಪಣಿ ಪರೀಕ್ಷೆಗೂ ಮುಂದಾಗಿದ್ದು ಉಭಯ ದೇಶಗಳ ನಡುವೆ ಈಗ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದೆ. ಇಬ್ಬರ ನಡುವಿನ ಸೇನಾ ಸಾಮರ್ಥ್ಯವನ್ನ ಹೊರಗೆ ಹಚ್ಚಲಾಗ್ತಾ ಇದೆ. ಪಾಕ್ ಎದುರು ಬಲಿಷ್ಠವಾದಂತಹ ಸೇನಾ ಬಲವನ್ನು ಭಾರತ ಹೊಂದಿದೆ. 3 ಪಡೆಗಳಲ್ಲೂ ಇಂಡಿಯಾದ್ದೇ ಮೇಲುಗೈ. ಯುದ್ಧದ ಟ್ಯಾಂಕ್ಗಳ ವಿಚಾರಕ್ಕೆ ಬರೋದಾದರೆ 4201 ಭಾರತದ ಬಳಿ ಇರುವಂಥದ್ದು. ಪಾಕಿಸ್ತಾನದ ಬಳಿ 2627 ಯುದ್ಧ ಟ್ಯಾಂಕ್ಗಳಿವೆ. ಇನ್ನು ಶಸ್ತ್ರಾಸ್ತ್ರ ವಾಹನಗಳು 1,48,000ಕ್ಕೂ ಹೆಚ್ಚು ಭಾರತದ ಬಳಿ ಇದ್ದರೆ, ಹಾಗೆ 6,54,000 ಸಕ್ರಿಯ ಸೇನಾ ಸಿಬ್ಬಂದಿ ಮಾತ್ರ ಪಾಕಿಸ್ತಾನದ ಬಳಿ ಇರುವಂಥದ್ದು. ನಮ್ಮ ಬಳಿ 14,55,550ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಗಳಿದ್ದಾರೆ. 513 ಯುದ್ಧ ವಿಮಾನ ಇದೆ, 899 ಹೆಲಿಕಾಪ್ಟರ್ಗಳಿವೆ, 560 ಸಾರಿಗೆ ವಿಮಾನಗಳು ಮತ್ತು 60 ಇಂಧನ ಭರ್ತಿ ಟ್ಯಾಂಕರ್ಗಳು ಭಾರತದ ಬಳಿಗಿದ್ದು, ಎಲ್ಲ ವಿಭಾಗಗಳಲ್ಲೂ ಕೂಡ ಭಾರತ ಮೇಲುಗೈಯನ್ನು ಸಾಧಿಸಿದೆ. ಯುದ್ಧ ನೌಕೆಗಳು ನಮ್ಮ ಬಳಿ 293 ಇದ್ರೆ ಪಾಕಿಸ್ತಾನದ ಬಳಿ ಇರೋದು 121 ಮಾತ್ರ. ಇನ್ನು ಜಲಾಂತರ್ಗಾಮಿ ಅವರ ಬಳಿ 8 ಮಾತ್ರ ಇದೆ, ನಮ್ಮ ಬಳಿ 18 ಇದೆ. ಪಾಕ್ ಎದುರು ಬಲಿಷ್ಠವಾದಂತಹ ಸೇನೆಯನ್ನ ಹಾಗೆ ಸೇನಾ ಬಲವನ್ನ ಹೊಂದಿದೆ ಭಾರತ. ಹಾಗೆ ಫಿರಂಗಿಗಳು 4204 ನಮ್ಮ ಬಳಿ ಇರುವಂಥದ್ದು. ಜೊತೆಗೆ ಭಾರತ ಪಾಕ್ನ ಸೇನಾ ಬಲಾಬಲವನ್ನು ನಾವು ಗಮನಿಸ್ತಾ ಹೋದಾಗ ಸಕ್ರಿಯ ಸೇನಾ ಸಿಬ್ಬಂದಿ ನಮ್ಮ ಬಳಿ 14,55,550. ಅವರ ಬಳಿ 6.5 ಲಕ್ಷ ಮಾತ್ರ. ಇನ್ನು ಶ್ರೀನಗರದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಇದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭೇಟಿ ಕೊಟ್ಟಿದ್ದಾರೆ. ಜನರಲ್ ಉಪೇಂದ್ರ ದ್ವಿವೇದಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಧಿಕಾರಿಗಳ ಜೊತೆ ಭದ್ರತೆ ಮತ್ತು ಉಗ್ರರ ವಿರುದ್ಧ ನಡೆಸಬೇಕಾದ ಕಾರ್ಯಾಚರಣೆ ಕುರಿತಂತೆ ಚರ್ಚೆ ನಡೆದಿದ್ದು, ಶ್ರೀನಗರದಲ್ಲಿ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಇದ್ದಾರೆ. ಜೊತೆಗೆ ದಾಳಿ ನಡೆದ ಜಾಗಕ್ಕೂ ಕೂಡ, ಪಹಲ್ಗಾಮ್ನ ಬೈಸರನ್ ಕಣಿವೆಗೂ ಕೂಡ ಭೇಟಿ ಕೊಡಲಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾ ಇರುವಂತಹ ಫೋಟೋ ಗಮನಿಸ್ತಾ ಇದ್ದೀವಿ. ಬಹಳ ದೊಡ್ಡ ಆಘಾತ. ಉಗ್ರರ ವಿರುದ್ಧ ಈಗ ಬೇಟೆ ಶುರುವಾಗಿದೆ. ಆ ಕಾರ್ಯಾಚರಣೆಯ ಕುರಿತಂತೆ ದ್ವಿವೇದಿ ಚರ್ಚೆ ನಡೆಸಿದ್ದಾರೆ. ಸೇನಾ ಮುಖ್ಯಸ್ಥರು ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರದಲ್ಲಿದ್ದಾರೆ. ಪಹಲ್ಗಾಮ್ನ ಬೈಸರನ್ನ ಕಣಿವೆಗೂ ಕೂಡ ಭೇಟಿ ಕೊಡಲಿದ್ದಾರೆ.